ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಪೀಡ್ ಶೆಟ್ಟಿ ಚಾನಲ್. ಆಕ್ಚುಲ್ ನಮ್ಮ ಮನೆಯಲ್ಲೇ ಇವತ್ತು ಪೇಂಟಿಂಗ್ ವರ್ಕ್ ಮಾಡಿಸ್ತಾ ಇದ್ದೀವಿ. ಯಾಕಂದ್ರೆ ಇನ್ನೇನು 2 days ಅಲ್ಲಿ ಸತ್ಯನಾರಾಯಣ ಸ್ವಾಮಿ ಬಂದು ನಮ್ಮ ಮನೆಗೆ ವಿಸಿಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ. ಸೊ ಎಲ್ಲ ರೆಡಿ ಮಾಡ್ತಾ ಇರೋದನ್ನ ನಿಮ್ಗೆ ಇವಾಗ ನಾನು ತೋರಿಸ್ತೀನಿ 1 by 1. ಇವಾಗ ಸ್ಟಾರ್ಟ್ ಆಗಿದೆ ವರ್ಕ್. ರೀಪೇಂಟ್ ಅಲ್ಲಿ ನಮ್ಮ ಲೇಬರ್ಸ್ ಇರೋದ್ರಿಂದ ನಮ್ಗೆ ಸ್ವಲ್ಪ ಅಡ್ವಾಂಟೇಜ್ ಇದೆ ಬೇರೆಯವ್ರಿಗಿಂತ. ಹಾಗಾಗಿ 2 to 3 days ಅಲ್ಲಿ ಮುಗಿಸ್ಕೊಂಡ್ಬಿಡ್ಬೋದು. ಇಲ್ಲಿ ಇನ್ನೊಂದು ಏನಾಗತ್ತಂದ್ರೆ ಬೇಗ ಮುಗಿಸ್ಬೇಕಂದ್ಬಿಟ್ಟು ನಾನು ಎಲ್ಲ ಐಟಮ್ಗಳನ್ನೆಲ್ಲ ಮಿಡ್ಲಲ್ಲಿ ಇಟ್ಬಿಟ್ಟು ಬೇಗ ಬೇಗ ಹೆಲ್ಪ್ ಆಗ್ಲಿ ಅಂತ ಮಾಡಿಟ್ಟಿದ್ದೀನಿ, ನೋಡ್ತಿದ್ದೀರಲ್ವಾ. ಮತ್ತೆ ಇದು ವುಡ್ಡಿದ್ ಏನ್ ಬರುತ್ತೆ ಇಂಥ ಟೈಮಲ್ಲಿ ರೀಪೇಂಟ್ ಮಾಡುವಾಗ, ವುಡ್ಡದ್ ಬಂದಾಗ ಮಾತ್ರ ಟೈಮ್ ಕೊಡ್ಲೇಬೇಕು. ಅದು ಹೊಸ ಬಿಲ್ಡಿಂಗ್ ಆದ್ರೂ ಇರ್ಲಿ ಅಥವಾ 1 year 2 years ಬಿಲ್ಡಿಂಗ್ ರೀಪೇಂಟ್ ಆದ್ರೂ ಟೈಮ್ ಕೊಡ್ಲೇಬೇಕು. ಯಾಕಂದ್ರೆ ಅಲ್ಲಿ ತಿಕ್ಕಾಗಿ ನಾವು ಪಾಲಿಶ್ ಮಾಡೋದ್ರಿಂದ ಅದು ಆಲ್ಮೋಸ್ಟ್ 2 to 3 hours ತಗೊಳತ್ತಲ್ವಾ. ಸೊ ಶೈನಿಂಗ್ ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಸೊ ಅದಕ್ಕೆ ಮಾತ್ರ ಯಾವುದೇ ತರ ಗಡಿಬಿಡಿಲ್ ಮಾಡೋದು ಆ ರೀತಿ ನಮ್ಮ ಕಂಪ್ನಿ ಕಡೆನೂ ಮಾಡಲ್ಲ. ಇವನ್ ನಮ್ಮ ಪರ್ಸನಲ್ ಆಗಿ ನಮ್ಮ ಮನೆಗಾದ್ರೂ ಅಷ್ಟೇನೆ, ಕಸ್ಟಮರ್ಗಾದ್ರೂ ಅಷ್ಟೇ ಇರುತ್ತೆ. ಸೊ ಅದನ್ನೆಲ್ಲ ಮುಗಿಸ್ಬಿಟ್ಟು ಆದಷ್ಟು ಬೇಗ ನಮ್ಮ ಪೂಜೆಗೆ ಇನ್ನೊಂದು 2 daysಗೆ ಶಾಪಿಂಗ್ ಮಾಡಿ ರೆಡಿ ಮಾಡ್ಕೋಬೇಕಂತ ಐಡಿಯಾ ಮಾಡ್ತಾ ಇದ್ವಿ. ಅಂತೂ ಇಂತೂ ನಾವು ವೆಯ್ಟ್ ಮಾಡಿರೋದು ನಮ್ಮ ಸ್ವಾಮಿನ ವೆಲ್ಕಮ್ ಮಾಡೋದಕ್ಕೆ ದಿನ ಬಂದೇ ಬಿಡ್ತು ನೋಡಿ. ಸೊ ಎಲ್ಲ ಅರೇಂಜ್ಮೆಂಟ್ ಮಾಡ್ತಾ ಇದೀವಿ. ಇನ್ನು ಕೆಲವೊಂದು ಸ್ವಲ್ಪ ಎಲ್ಲ ಅರೇಂಜ್ ಮಾಡ್ಕೊತಿದೀವಿ. ಬಾಳೆ ಮರನೆಲ್ಲ ರೆಡಿ ಮಾಡ್ಕೋಬೇಕಲ್ವಾ. ಹಾಗೆ ಈಗ ನಾವು ನಮ್ಮ ಫೇಮಸ್ ಅರ್ಚಕರು ಒಬ್ರಿದ್ದಾರೆ, ಅವ್ರನ್ನ ಆಮೇಲೆ ಪರಿಚಯ ಮಾಡಿಸ್ತೀನಿ. ಅವ್ರು ಬರೋದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ ಬಿಟ್ವೀನ್ ಅಲ್ಲಿ ತನಕ ಅವ್ರು ಬರ್ತಾ ಇದಾರೆ ಅಂತ ಗೊತ್ತಾಯ್ತಲ್ವಾ. ಸೊ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನೆಲ್ಲ ವೆಲ್ಕಮ್ ಮಾಡಿದೀವಲ್ವಾ, ಫ್ಯಾಮಿಲಿ ಮೆಂಬರ್ಸ್ನೆಲ್ಲ. ಸೊ ಅವ್ರಿಗೆಲ್ಲ ಅಂತ ನಾನು ಕೆಳಗಡೆ ನಮ್ಮ ಮನೆಯಲ್ಲೂ ಕೂಡ ಸ್ಪೇಸ್ ಇತ್ತು. ಸೊ ಅಲ್ಲಿ ಚೇರ್ಗಳನ್ನೆಲ್ಲ ಅರೇಂಜ್ ಮಾಡಿ ಬಂದಿದ್ದೀವಿ. ಈಗ ಹಾಗೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಸತ್ಯನಾರಾಯಣ ಸ್ವಾಮಿ ಪೂಜೆ ಸ್ಟಾರ್ಟ್ ಆಗುತ್ತೆ. ಫಂಕ್ಷನ್ ಅಂದ್ಮೇಲೆ ರೆಡಿ ಆಗೋದಂತೂ ಇದ್ದೇ ಇರುತ್ತೆ ಅಲ್ವಾ. ಸೊ ನನ್ನ ಮಗಳು ಅವಳ ಪಾಡಿಗೆ ಅವಳು ರೆಡಿ ಆಗ್ತಿದ್ದಾಳೆ, ಹಾಗೆ ನಾನು ಕೂಡ ರೆಡಿ ಆಗ್ತಿದ್ದೀನಿ. ನಾನು ವೇರ್ ಮಾಡಿರೋ ಸೀರೆ ಬಂದು ನಮ್ಮ ಬಸವೇಶ್ವರ ನಗರಲ್ಲಿ ಒಬ್ರು ನಮ್ಮ ಕ್ಲೈಂಟ್ ನನಗೆ ಗಿಫ್ಟ್ ಮಾಡಿರೋದು, ಅವ್ರ ಮನೆ ಪೂಜೆ ಟೈಮಲ್ಲಿ. ಸೊ ಅದನ್ನ ಬ್ಲೌಸ್ ಎಲ್ಲ ಚೆನ್ನಾಗಿ ಸ್ಟಿಚ್ ಮಾಡ್ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿತ್ತು ವೇರ್ ಮಾಡೋದಕ್ಕೆ, ಅಂದ್ರೆ ಲೈಟ್ ವೆಯ್ಟ್ ಆಗಿ ಆರಾಮಾಗಿತ್ತು ನನಗೆ. ಸೊ ನನ್ನ ಮಗಳು ನನಗೆ ಹೆಲ್ಪ್ ಮಾಡ್ತಿದ್ದಾಳೆ, ನಾನು ಕೂಡ ಅವಳಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ ರೆಡಿ ಆಗೋದಕ್ಕೆ. ಇನ್ನೇನು ನಮ್ಮ ಅರ್ಚಕರು ಇಬ್ರು ಭಟ್ರನ್ನ ಫಸ್ಟ್ ಕಳಿಸಿದ್ದಾರೆ. ಸೊ ಅವ್ರನ್ನ ನಾನು ಕ್ಯಾಮ್ರಾದಲ್ಲಿ ಇವಾಗ ವಾಚ್ ಮಾಡ್ತಾ ಇದ್ದೆ. ಸೊ ಅವರು ಬಂದ್ರು. ಇನ್ನೇನು ನಮ್ಮ ಪೂಜೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಗಣೇಶ ನೋಡಿ ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಿದ್ದಾನಲ್ವಾ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ಅಂತ ಹೇಳ್ಬಿಟ್ಟು ಇವಾಗ ನೋಡಿ ನಮ್ಮ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಫೋಟೋನ ರೆಡಿ ಮಾಡಿದ್ದಾರೆ. ಅವ್ರ ಜೊತೆ ಸೇರ್ಕೊಂಡು ನಾನು ಕೂಡ ಇವಾಗ ಕೆಲವೊಂದು ಚಿಕ್ಕ ಪುಟ್ಟ ಪ್ರಿಪರೇಷನ್ ಮಾಡ್ಕೊಂತಾ ಇದ್ದೀನಿ. ದೀಪಕ್ಕೆ ಬತ್ತಿನ ಹಾಕ್ಬಿಟ್ಟು ಹಾಗೇನೆ ಬೇರೆ ಬೇರೆದು ಏನೇನು ಅವ್ರು ಕೇಳ್ತಾ ಇದಾರೆ ಅದೆಲ್ಲ ಅರೇಂಜ್ಮೆಂಟ್ಸ್ ಮಾಡ್ತಾ ಇದೀವಿ. ಇವತ್ತು ಆಕ್ಚುಲ್ ನಮ್ಮನೇಲಿ ಮಾಡುವಂತ ಪೂಜೆಯಲ್ಲಿ ಫಸ್ಟ್ ಬಂದು ನಿಮ್ಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಇರುತ್ತೆ, ಅದ್ರ ಜೊತೆ ಲಕ್ಷ್ಮೀ ಪೂಜೆ ಕೂಡ ಒಂದು ಸಪರೇಟ್ ಆಗಿರುತ್ತೆ. ಹಾಗೇನೆ ಗಣಹೋಮನೂ ಕೂಡ ಇದೆ. ಆ ಗಣಹೋಮದ ಜೊತೆನೆ ನಿಮ್ಗೆ ದೃಷ್ಟಿಗೋಸ್ಕರ ಒಂದು ಪೂಜೆ ಮಾಡ್ತಾರೆ, ಅದ್ರ ಜೊತೆ ಮೃತ್ಯುಂಜಯ ಹೋಮನು ಕೂಡ ಮಾಡ್ತಾ ಇದೀವಿ. ಓಕೆ, ಮತ್ತೆ ನವಗ್ರಹಗಳದ್ದು ಪೂಜೆನೂ ಕೂಡ ಇದೆ. ಹಾಗೆ ನಮ್ಮ ಮನೆ ದೇವರಿಗೂ ಕೂಡ ಅದ್ರ ಜೊತೆನೆ ಪೂಜೆ ಇನ್ಕ್ಲೂಡ್ ಆಗತ್ತೆ. ಪ್ರಿಪರೇಷನ್ ಜೊತೆಗೇನೆ ನಮ್ಮ ಮೇನ್ ಅರ್ಚಕರಾದಂತಹ ಶ್ರೀನಿವಾಸ್ ಆಚಾರ್ಯರವರು ಕೂಡ ಇವಾಗ ಬಂದ್ರು. ಸೊ ಎಲ್ಲಾ ರೆಡಿ ಆಯ್ತು. ಇನ್ನೇನು ಕೆಲವೇ ಕ್ಷಣದಲ್ಲಿ ಅವರು ಕೂಡ ಪೂಜೆನ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಇವ್ರ ಬಗ್ಗೆ ಹೇಳ್ಬೇಕಂದ್ರೆ ಇವ್ರು ಆಕ್ಚುಲಿ ಮಂತ್ರಗಳನ್ನ ಮತ್ತೆ ಅವ್ರು ಮಾಡುವಂತಹ ಇದು ಪ್ರೊಸೀಜರ್ ಏನಿದೆ ಅಷ್ಟು ಚೆನ್ನಾಗಿರುತ್ತೆ. ಕ್ಲೀನ್ ಆಗಿ 1 by 1 ನಮ್ಗೆ ಅರ್ಥ ಆಗೋ ರೀತಿಲೇ ಮಾಡಿರ್ತಾರೆ, ಖುಷಿನೂ ಆಗುತ್ತೆ. ಸೊ ಇವರು ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ಕೂಡ ನಿಮ್ಗೆ ಆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದಾಗ ಕತೆ ಇರ್ಲಿ, ಪ್ರತಿಯೊಂದು ಯಾವ ಲ್ಯಾಂಗ್ವೇಜ್ ಬೇಕು ಅದ್ರಲ್ಲೂ ಕೂಡ ಅವ್ರು ಅರ್ಥ ಮಾಡುವಂಗನೆ ಹೇಳ್ತಾರೆ. ನಮಗಂತೂ ಇವ್ರು ಸಿಕ್ಕಿರೋದು ತುಂಬಾನೇ ಖುಷಿ. ಯಾಕೆ ತುಂಬಾ ವರ್ಷಗಳಿಂದನೇ ಪರಿಚಯ. ನಮ್ಮ ಮನೇಲಿ ಏನೇ ಫಂಕ್ಷನ್ ಪೂಜೆಗಳಿದ್ರು ಕೂಡ ಆಫೀಸ್ದು ಮನೆದು ಇವರೇ ಬಂದು ಅಟೆಂಡ್ ಮಾಡ್ತಾರೆ. ಎಷ್ಟೇ ಬಿಸಿ ಇದ್ರು ಕೂಡ ನಮಗ್ ಫಸ್ಟ್ ನಾವ್ ಹೇಳಿರೋ ಟೈಮ್ಗೆನೆ ಮಾಡ್ಕೊಡ್ತಾರೆ. ಅದಂತೂ ಖುಷಿ.
ಹಾಗೆ ಇವ್ರ ಬಗ್ಗೆ ಇನ್ನೊಂದು ಹೇಳ್ಬೇಕಂದ್ರೆ ಇವ್ರ ತಂದೆಯವರು ಕೂಡ ನಮ್ಮ ಈ ಶ್ರೀ ತಿರುಪತಿ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಮೇನ್ ದೇವ್ರಿಗೆನೆ ಅವರು ಪೂಜೆ ಮಾಡಿರುವಂತಹ ಅರ್ಚಕರಂತೆ ಇವ್ರ ತಂದೆಯವ್ರು. ನೋಡಿ ಎಂತ ಭಾಗ್ಯ ಅಲ್ವಾ ನಮ್ಗೆ. ಯಾರು ಮಹಾದೀಪಂ ಜಾರಿಜನಾರ್ಜನಃ ದೀಪವರ್ಧನೆ ಪಾಪಂ ಸಂಧ್ಯಾದೀಪಂ ನಮೋಸ್ತುತಃ ದೀಪದೇವಲಾಭ್ಯ. ನಾನು ಸ್ಪೀಶ್ ಶೆಟ್ಟಿ ಇವಾಗ ದೀಪ ಹಚ್ಚೋದ್ರ ಮೂಲಕ ನಮ್ಮ ಮನೆಗೆ ನನ್ನ ಪ್ರೀತಿಯ ಗಣೇಶ ದೇವರು ಹಾಗೆ ಸತ್ಯನಾರಾಯಣ ಸ್ವಾಮಿ ಅದ್ರ ಜೊತೆ ಲಕ್ಷ್ಮಿ ಹಾಗೇನೆ ನವಗ್ರಹ ದೇವತೆಗಳು ಹಾಗೇನೆ ಮತ್ತೆ ಮನೆ ದೇವರನ್ನು ಕೂಡ ವೆಲ್ಕಮ್ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಪ್ರೀತಿಯ ಸ್ನೇಹಿತರು ಹಾಗೇನೆ ಮತ್ತೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ನಮ್ಮ ಮನೆ ಪೂಜೆಗೆ ಇವಾಗ ಇನ್ನೇನ್ ಜಾಯಿನ್ ಆಗ್ತಾ ಇದ್ದಾರೆ. ನನಗಂತೂ ಖುಷಿ ಆಗ್ತಿದೆ. ನೀವು ಕೂಡ ಈ ವಿಡಿಯೋನ ನೋಡ್ತಾ ಎಂಜಾಯ್ ಮಾಡಿ. ಪಕ್ಕ ಅಂತ ಅಲ್ಲಿ ಹಾಕತ್ತೀರ. ಹರಿವಾಂ ಕುರ್ತೇ ನಮಸ್ತೆ ಆಗಮಾರ್ತಾಂತರೇವಾನಾಂತರಾಗ್ರಹ ಗುರುವೇ ಗಂಟಾನಾರಗುಪ್ತಾಯ ದೇವರಾಹ ಪ್ರಾಣರಾಂಜನಃ ಇತಿ ಗಂಟಾನಾರಗುಪ್ತಃ ಹರಿವಾಂ ಕುರ್ತೇ ಮಾತು ದೇವತಾ ಪಿತ ದೇವತಾಭ್ಯೋ ನಮಃ ನಮಸ್ಕಾರಂ ಸಮರ್ಪಯಾಮಿಹಿ ಗುರು ಪ್ರಾರ್ಥನಾಂತ ಕರಿಷ್ಯೆ ಗುರುಸಿರಾಷ್ಟು. ಓಂ ಗುರುಬ್ರಹ್ಮಃ ಗುರುವಿಷ್ಣುರ್ದೇವೋ ಮಹೇಶ್ವರಃ ಗುರುಸಾಕ್ಷಾತ್ ಪರಬ್ರಹ್ಮಃ ತಸ್ಮೈ ಶ್ರೀ ಗುರವೇ ಯಸ್ಯ ಮಹಾತ್ಮನಃ ವೈಕಾರಸಸ್ತದೇವರಶ ಸ್ತೋತ್ರಮಾಡಂಬಿದ ಪ್ರಮ್ಯಪ್ಪಣೆ ಶೃಣಿಯಾ ನಿತ್ಯಂ ವೈಕಾರಸಫಲಾತ್ಮ ಸ್ವಾಹಾ. ಗೋವಿಂದಾಯ ನಮಃ ವಿಷ್ಣುವೇ ನಮಃ ಮಧುಸೂದನಾಯ ನಮಃ ತ್ರಿವಿಕ್ರಮಾಯ ನಮಃ ವಾಮನಾಯ ನಮಃ ಶ್ರೀಧರಾಯ ನಮಃ ಋಷಿಕೇಶ ಮೂಲದತ್ತುರಾದೇವಾವಧೂರಾಹರೇ ಅಕರ್ಣ ಜಹಾಂಗೇ ಜಮೈ ದೇವಾನರಾಜಂ ಕಾವೇರಿ ಜಯಸ್ತು ಧನನಿ ಪುರಾವಿಗಾರಹೃದಯುಕ್ತಾನಾಮಾತ್ಮ ಭೂತಾಯ ನಮಃ ದಕ್ಷ ರಕ್ಷಾಯ ನಮಃ ವಿಜಯಪ್ರಿಯಾಯ ನಮಃ ಅಗ್ನಿಹಡ್ಭಾಜಿನೇ ನಮಃ ಇಂದ್ರಸ್ತೀವ್ರದಾಯ ನಮಃ ವಾಲ್ಮೀ ಫಲಪ್ರದಾಯ ನಮಃ ಸರ್ವದಂಜಾನ ಸತ್ವಾರಪ್ರಿಯಾಯ ನಮಃ ಸೃಷ್ಟಿಕರ್ತಾಯ ಗಾಯತ್ರಿ ಯಜಂದಃ ಪ್ರಾಣಾಹಿ ವಿನಿಯೋಗಹಂ ಮೂರ್ಧಸ್ತ್ರಃ ತಸ್ತರ್ವತರವರೆ ಎನ್ಯಂಬರ್ಗೋ ದೇವಸ್ತ್ರೀಮಹೇ ಧಿಯೋ ಯೋ ನಃ ಪ್ರಚೋದಯಾತ್ ಉಮಾ ಪೂಜ್ಯೋ ಸಂಬ್ರಹ್ಮ ಬ್ರಹ್ಮ ಭೂರ್ಭರಸ್ತ್ರಃ 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 ಪ್ರಾಣಾಯ ಸ್ವಾಹ ಉದಾನಾಯ ಸ್ವಾಹ ಸಮಾನಾಯ ವಾಂ ದ್ರವಂದೇ ರಾಜಾವರಣ ದ್ರವಂದೇ ರೋಗಸ್ವರೇ ದ್ರವಂದ ಇಂದ್ರಶ್ಚಾಗ್ನ್ಯಶ್ಚ ರಾಷ್ಟ್ರಂದಾರಯತಾನುರ್ಗಂ. ಅಲ್ಲಿ ಫೋಟೋ ಶಾಸ್ತ್ರ ಅಲ್ಲಿ ಇಟ್ಕೋಬೇಕು ನೀವು, ಅಲ್ಲಿ ಇಟ್ಕೊಂಡು ಒಂದು ಪೋಸ್ ಕೊಡ್ಬೇಕು. ನಮ್ ಮದ್ವೆ ಆಗಿ 11 ಇಯರ್ಸ್ ಆಗಿರೋದ್ರಿಂದ ನನ್ಗೆ ಸ್ವಲ್ಪ ಕನ್ಫ್ಯೂಷನ್ ಆಯ್ತು. ಫಸ್ಟ್ ನಾನ್ ಹಾರ ಹಾಕದ ಇವ್ರು ಹಾರ ಹಾಕದಂತ ಹಂಗೆ ಅಲ್ವಾ. ಸೊ ನಮ್ಮ ಅರ್ಚಕರು ಕೂಡ ಅಲ್ಲಿ ಅದನ್ನ ಗೈಡ್ ಮಾಡ್ಬಿಟ್ಟು ಕಾಮಿಡಿ ಮಾಡ್ತಾ ಇದ್ರು. ಫೈನಲ್ ಆಗಿ ಅವರು ಹಾರ ಹಾಕಿದ್ರು, ನಾನು ಹಾರ ಹಾಕಿದ್ದೆ. ಸೊ ಬ್ಲೆಸ್ಸಿಂಗ್ ತಗೊಂಡ್ವಿ. ಹಾಗೆ ಇವಾಗ ಇನ್ನೊಂದು ಅಂದ್ರೆ ಸೇಮ್ ಶಾಸ್ತ್ರ ಇರುತ್ತಲ್ವಾ, ಅವ್ರ ಕಾಲಿಗೆ ನಾನ್ ಬೀಳೋದು, ಸೊ ಅವ್ರ ಆಶೀರ್ವಾದ ಮಾಡೋದು, ಅದು ಕೂಡ ಈ ಗ್ಯಾಪ್ ಅಲ್ಲೇ ಇನ್ನೊಂದ್ಸರಿ 11 ವರ್ಷ ಆದ್ಮೇಲೆ ಅದು ಕೂಡ ನಡೀತು ನೋಡಿ. ಸೊ ಎಲ್ರು ನಗಾಡ್ತಾನೆ ಇದ್ರು. ಬಟ್ ನಾನು ಕ್ಲಿಯರ್ ಆಗಿ ಕಾಲಿಗೆ ಬೀಳೋದನ್ನ ಅದು ಏನ್ ಪ್ರತೀತಿ ಇದೆ ಅದೇ ರೀತಿನೇ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡೆ. ಅಮ್ಮ ಮನೆ ಮಾಡ್ತಾನೆ ನೋಡ್ವಾ, ಅದಕ್ಕೆ ಬರ್ಬೇಕು ಅಂತ. ओम आप्यायस्यरनेरदे विश्वरष्टावविष्टयं भाभावानस्तदङ्गरहे क्षीरेण सुरभिनामुकाकरन्तः श्रीलक्ष्मीसमेत श्री सत्यनारायण स्वामी देवताभ्यो नमो नमः। बालाय नमः बलप्रभरणाय अघोरेभ्यो रघोरेभ्यो नमो नमः। लक्ष्मीसमेत श्री सत्यनारायण स्वामिभ्यो नमः। श्री महागणदेवताभ्यो नमो नमः। अथ पलोनिकेन स्नानं
1 by 1 ಎಲ್ಲ ಪೂಜೆನೂ ಕೂಡ ಮುಗಿತಾ ಇದೆ. ಹಾಗೆ ನಮ್ಮ ಫ್ರೆಂಡ್ಸ್ ಎಲ್ಲ ನೋಡಿ ಬಂದು ಕೂತ್ಕೊಂಡಿದ್ದಾರೆ, ವಾಚ್ ಮಾಡ್ತಿದ್ದಾರೆ. ಸೊ ಕೆಳಗಡೆನೂ ಕೆಲವೊಬ್ರು ಫ್ಯಾಮಿಲಿ ಮೆಂಬರ್ಸು ಫ್ರೆಂಡ್ಸ್ ಎಲ್ಲ ಇದ್ದಾರೆ. ಊಟದ ವ್ಯವಸ್ಥೆನ ಕೆಳಗಡೆನೆ ಅರೇಂಜ್ ಮಾಡಿದೀವಿ. ಸೊ ಇನ್ನೇನು ಊಟಕ್ಕೂ ಕೂಡ ಎಲ್ಲ ರೆಡಿ ಆಗ್ಬೇಕು. सत्यनिधिये नमः सत्य संभवाय नमः सत्य प्रभवे नमः सत्येश्वराय नमः सत्य कर्मणे नमः सत्य पवित्राय नमः सत्य मंगलाय नमः ओम सत्य गर्भाय नमः सत्य प्रजापतिये नमः सत्य विक्रमाय नमः सत्य सिद्धिदाय नमः सत्य अच्युताय नाराय नमः समुद्रतनयाय नमः जयाय नमः मंगलाय नमः विष्णुमक्षरस्थलस्थिताय नमः विष्णुपत्ने नमः प्रसन्नाक्षे नमः नारायण समाश्रिताय नमः दारिद्र्यदंशिन्ये नमः देव्ये नमः सर्वदा ओम लक्ष्मी बारम्म नಮ್ಮಮ್ಮ ನೀ ಸೌಭಾಗ್ಯಾದ ಲಕ್ಷ್ಮೀ ಬಾರಮ್ಮ ಹೆಜ್ಜೆಯ ಮೇಲೊಂದೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲ್ಗಳ ನಾದವ ಮಾಡುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯಾದ ಲಕ್ಷ್ಮೀ ಬಾರಮ್ಮ. ಪೂಜೆ ಜೊತೆ ಹೋಮನೂ ಕೂಡ ಎಲ್ಲ ಚೆನ್ನಾಗಿ ಆಯ್ತು. ನಾನು ನಿಮ್ಗೆ ಫಸ್ಟೇ ಹೇಳಿದಾಗೇನೆ ದೃಷ್ಟಿಗೋಸ್ಕರ ಒಂದು, ಹಾಗೆ ಗಣ ಹೋಮ ಮತ್ತೆ ಮೃತ್ಯುಂಜಯ ಹೋಮ ಎಲ್ಲ ಚೆನ್ನಾಗೇ ನಡೀತು. ಆಕ್ಚುಲ್ ನಾನು ಈ ಪೂಜೆನ ಏನ್ ವಿಷಯಕ್ಕೆ ಮಾಡ್ಸಿರೋದಂದ್ರೆ, ನಮ್ಮ ಮನೆ ಗೃಹ ಪ್ರವೇಶ ಆಗಿರೋದು 2ನೇ ವಾರ್ಷಿಕೋತ್ಸವ. ಓಕೆ, ಅಂದ್ರೆ 2 years ಕಂಪ್ಲೀಟ್ ಆದಾಗ ಮಾಡಿರುವಂತಹ ಪೂಜೆ ಇದು. ಓಕೆ, ಮಾಡ್ತಾ ಇರೋದು. ಇಲ್ಲಿ ಇನ್ನೊಂದು ನಾನು ಏನ್ ಹೇಳ್ಬೇಕಂದ್ರೆ, ನಾವು ಅಭಿವೃದ್ಧಿ ಆಗ್ತಾ ಇರ್ತೀವಿ ಅಲ್ವಾ ಫ್ರೆಂಡ್ಸ್. ಅಂದ್ರೆ ನಾವು ಎತ್ತರಕ್ಕೆ ಬೆಳೆದಾಗೇನೆ ನಾವು ಕೂಡ ಬಿಸ್ನೆಸ್ ಅಲ್ಲಿ ಇರೋದ್ರಿಂದ, ಸೊ ನಮ್ ಜೊತೆ ನಾವು ದೇವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾನೆ ಹೋಗ್ಬೇಕಾಗತ್ತೆ. ಸೊ ದೇವ್ರಿಲ್ದೆ ಯಾವ್ದೂ ಇಲ್ಲ ಅಲ್ವಾ. ಸೊ ನಮ್ಗೆ ಒಂದೊಂದ್ಸರಿ ಗ್ರಾಚಾರ ನೋಡಿ ತುಂಬಾ ಚೆನ್ನಾಗಿದ್ದಾಗ ನಾವು ಚೆನ್ನಾಗ್ ಆಗ್ತಾ ಹೋಗ್ತೀವಿ, ಅದೆಲ್ರಿಗೂ ಗೊತ್ತು. ಸೊ ಆ ಟೈಮಲ್ಲೂ ನಾವು ದೇವ್ರನ್ನು ಮರೆಯೋದು ಆ ರೀತಿ ಮಾಡ್ಲೂಬಾರ್ದು. ಹಾಗೆ ನಮ್ಗೇನಾದ್ರು ತುಂಬಾ ಗ್ರಾಚಾರಗಳೇನೋ ಇದಾಗ್ಬಿಟ್ಟು ನಾವು ತುಂಬಾ ಡೌನ್ಗೆ ಹೋಗ್ತಿದೀವಿ ಅಂದಾಗೂ ಕೂಡ ದೇವ್ರನ್ನ ನಾವು ಅದೇ ರೀತಿನೇ ಬ್ಲೆಸ್ಸಿಂಗ್ ತಗೊಂತಾನೆ ಇರ್ತೀವಲ್ವಾ. ಸೊ 2 ಟೈಮಲ್ಲೂ ನಾವು ಈಕ್ವಲ್ ಆಗಿನೇ ದೇವ್ರ ಜೊತೆ ನಾವು ಕೂಡ ಅದನ್ನ ಅನುಸರಿಸ್ಕೊಂಡು ಹೋಗ್ತಾ ಇದ್ರೆ, ನನ್ಗೆ ಅನ್ಸಿರೋದು, ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿರೋದು, ನಾವು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ತಾ ಇರ್ತೀವಿ ಅನ್ನೋದು ನನ್ನ ಬಿಲೀವ್. ಫುಲ್ ಬಿಡು. ಸರ್ವತ್ರ ಮಹಾಗಣಾಧಿಪತಿಯೇ ನಮಃ. ಅಕ್ಷತೆ ಓಂ ನಮೋ ನಿರಂಜನಾಯ ವಿಕ್ರಹೇ ನಿರಾಭಾಷಾಯ ದೇವಾಯ ತನ್ನಸ್ಸೈರವಾದ ಪ್ರಚೋದಯಾಯ ಸ್ವಾಹಾ. ಓಂ ನಿರಂಜನಾಯ ವಿಕ್ರಹೇ ನಿರಾಭಾಷಾಯ ದೇವಾಯ ತನ್ನಸ್ಸೈರವಾದ ಪ್ರಚೋದಯಾಯ ಸ್ವಾಹಾ. ನಾಸಿಕನಾಸಿಕಂ ನಮೋ ಭಗವತೆ ಮಹಾಸುದರ್ಶನಾಯ ದೀಪ್ತಿಜ್ವಾಲಾಪರೀತಾಯ ಸರ್ವನಿತ್ಯೋಪಕರಾಯ ಓಂ ಭಟ್ ಪರಬ್ರಹ್ಮಣೇ ಪರಂಜ್ಯೋತಿಯೇ ಮಹಾವಿಷ್ಣುವೇ ಮಹಾಸುದರ್ಶನಾಯ ಸ್ವಾಹಾ. ಮಹಾಸುದರ್ಶನಾಯ ಸುದರ್ಶನ ಇವಾಗ ಊಟದ ಸಮಯ. ಸೊ ಎಲ್ಲರೂ ಊಟಕ್ಕೆ ವೆಯ್ಟ್ ಮಾಡ್ತಿದೀವಿ, ಹಾಗೆ ಊಟ ಕೂಡ ಸ್ಟಾರ್ಟ್ ಮಾಡಬೇಕು. ಅಲ್ಲಿ ತನಕ ಈ ನಿಮ್ಮ ಸ್ವೀಟ್ ಶೆಟ್ಟಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ದಯವಿಟ್ಟು ಲೈಕ್ ಮಾಡಿ, ಹಾಗೇನೆ ಶೇರ್ ಮಾಡಿ, ಮತ್ತೆ ಕಮೆಂಟ್ ಕೂಡ ಮಾಡಿ. ಅದ್ರ ಜೊತೆ ಮರಿದೇನೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಓಕೆ, ಇವಾಗ ನನ್ಗೆ ಏನ್ ಅನ್ಸ್ತಿದೆ, ಈ ಸ್ವಾಮಿ ಪೂಜೆದೊಂದು ಸಾಂಗ್ ಹೇಳೋಣ ಅನ್ಸ್ತಾ ಇದೆ. ನಾನೇನ್ ಸಿಂಗರ್ ಅಲ್ಲ, ಆಕ್ಚುಲಿ ಹಾಡ್ತೀನಿ. ಒಂದ್ ಚೆನ್ನಾಗಿದ್ರೆ ಲೈಕ್ ಮಾಡಿ. ಓಕೆ, ಕಾಪಾಡು ಶ್ರೀ ಸತ್ಯನಾರಾಯಣ, ಕಾಪಾಡು ಶ್ರೀ ಸತ್ಯನಾರಾಯಣ, ಪನ್ನಗ ಶಯನ ಪಾವನ ಚರಣ, ಪನ್ನಗ ಶಯನ ಪಾವನ ಚರಣ, ನಂಬಿಹೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ, ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಸತ್ಯನಾರಾಯಣ.